ಜೊಯ್ಡಾ ತಾಲೂಕಿನ ಶ್ರೀ ಕ್ಷೇತ್ರ ಉಳುವಿಯ ಚನ್ನಬಸವೇಶ್ವರ ಜಾತ್ರೆ ಜನವರಿ 25ರಿಂದ ಪ್ರಾರಂಭವಾಗಿದ್ದು, ಬುಧವಾರ ಚನ್ನಬಸವೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಸಂಜಯ್ ಕಿತ್ತೂರ್ ಅವರು ದೇವಸ್ಥಾನದ ಗೋಪುರಕ್ಕೆ ಬಂಗಾರದ ಕಳಸ ತೊಡಿಸಿ ಅದ್ದೂರಿ ಚಾಲನೆ ನೀಡಿದರು. ಚನ್ನಬಸವಣ್ಣನ ಬೆಳ್ಳಿ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಜಾತ್ರೆ ಅಚ್ಚುಕಟ್ಟಾಗಿ ನಡೆಯಲಿ ಎಂದು ದೇವರಲ್ಲಿ ಬೇಡಿಕೊಳ್ಳಲಾಯಿತು. ಉಳುವಿ ಟ್ರಸ್ಟ್ ಕಮಿಟಿ ಹಾಗೂ ಗ್ರಾಮ ಪಂಚಾಯತ್ ವತಿಯಿಂದ ಜಾತ್ರೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಭಕ್ತರಿಗೆ ಕುಡಿಯುವ ನೀರು, ದಾಸೋಹ ತಂಗಲು ಉತ್ತಮವಾದ ವ್ಯವಸ್ಥೆ ಮಾಡಲಾಗಿದೆ. ಚಕ್ಕಡಿ ಗಾಡಿಗಳಿಗೆ ದೇವಸ್ಥಾನದ ಹಿಂಭಾಗದ ಗದ್ದೆಯಲ್ಲಿ ಉಳಿಯಲು ವ್ಯವಸ್ಥೆ ಮಾಡಲಾಗಿದೆ. ಇನ್ನುಳಿದಂತೆ ಜೊಯ್ಡಾ ಸಿಪಿಐ ಚಂದ್ರಶೇಖರ ಹರಿಹರ ಹಾಗೂ ಜೊಯ್ಡಾ ಪಿಎಸ್ಐ ಮಹೇಶ್ ಮಾಳಿ ಅವರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ನಡೆಸಲಾಗಿದ್ದು, ವಾಕಿಟಾಕಿ ಹಾಗೂ ಸಿಸಿ ಕ್ಯಾಮೆರಾದ ಮೂಲಕ ಕಳ್ಳರ ಮೇಲೆ ನಿಗಾ ಇಡಲಾಗಿದೆ. ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಜೊಯ್ಡಾ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಚನ್ನಬಸವಣ್ಣನ ಉಳುವಿ ಜಾತ್ರೆಗೆ ಸಂಪೂರ್ಣ ಸಹಕಾರ ನೀಡಿದ್ದು, ಫೆಬ್ರವರಿ 3 ರಥೋತ್ಸವದ ದಿನ ಆಗಮಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಉಳುವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಖಾಶಿ, ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಸಂಜಯ್ ಕಿತ್ತೂರು, ಪ್ರಧಾನ ಅರ್ಚಕ ಕಲ್ಮಠ್ ಶಾಸ್ತ್ರಿ, ಹಾಲಪ್ಪ ಚಕ್ರಸಾಲಿ, ರುದ್ರಗೌಡ ಜೆ, ಸಿದ್ದನಗೌಡ ಪಾಟೀಲ್ ಅರ್ಚಕರು ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಜೊಯ್ಡಾ.